ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ನಾನು ಇರೋದು ಬೆಂಗಳೂರಲ್ಲಿ. ನಾನೊಂದು ಕ್ಲೌಡ್ ಕಿಚನ್ನ ನಡೆಸ್ತೀನಿ. ಬೆಳಗ್ಗೆ ಮುಂಚೆನೇ ಮಾರ್ಕೆಟ್ಗೆ ಹೋಗಿ ಬೇಕಿರುವಂಥ ತರಕಾರಿ ಸೊಪ್ಪೆಲ್ಲ ತೊಗೊಂಡು ಬಂದೆ. ಇವತ್ತು ಪಾಲಕ್ ಪನ್ನೀರ್ ಆರ್ಡ್ರ್ ಇತ್ತು, ಹಾಗಾಗಿ ಇದು ಆಫ್ಲೈನ್ ಆರ್ಡ್ರು. ಆನ್ಲೈನಲ್ಲೂ ಕೂಡ ಇದ್ದೀನಿ, ಸ್ವಿಗ್ಗಿ ಮತ್ತು ಝೊಮ್ಯಾಟೋದಲ್ಲಿ. ಅದರಲ್ಲೂ ಕೂಡ ನನಗೆ ತುಂಬ ಚೆನ್ನಾಗಿ ಆರ್ಡ್ರ್ ಬರ್ತಾಯಿದೆ. ಅದಾದಮೇಲೆ ನಾನು ಈ ತಂದಿರೋವಂಥ ಸೊಪ್ಪೆಲ್ಲ ಏನಿತ್ತು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡೆ. ನೆನ್ನೆ ಕೂಡ ನಾನು ಪುದೀನ ಕೊತ್ತಂಬರಿ ತಂದಿದ್ದೆ. ಬೆಳಗಿನ ಜಾವ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ, ಆರ್ಡ್ರ್ ಇತ್ತು ಅಂತ. ನೋಡಿ, ಬೆಳಗಿನ ಜಾವ ಬ್ಯಾಕ್ ಟು ಬ್ಯಾಕ್ ನನಗೆ 3 ಆರ್ಡ್ರ್ ಬಂದಿತ್ತು, ಹಂಗಾಗಿ ಚಟ್ನಿ ಮಾಡಿದ್ದೆ. ಅದಕ್ಕೆ ಸ್ವಲ್ಪನೇ ತೊಗೊಬಂದಿದ್ದೀನಿ. ಇನ್ನು ಸಾಕಾದ್ರಿಗಿಲ್ಲ ಅಂದರೆ ಇಲ್ಲಿ ನನ್ನ ಮನೆ ಹತ್ರನೇ ಕೊಡ್ತಾರೆ ತೊಗೊಬಂದು. ಹಂಗಾಗಿ ಮ್ಯಾಗಿ ಆರ್ಡ್ರ್ ಬಂದಿತ್ತು, ಆಫ್ಲೈನ್ ಆರ್ಡ್ರ್ ಇದು. ನನ್ನ ಮನೆ ಹತ್ರ ಮನೆಯವರು ಕೊಟ್ಟಿದ್ದರು. ಅದ್ರ ಜೊತೆ ಆನ್ಲೈನಲ್ಲಿ ಕೂಡ ಝೊಮ್ಯಾಟೋದಲ್ಲಿ ಕೂಡ ಒಂದು ಆರ್ಡ್ರ್ ಬಂತು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದೀನಿ. ಇದಾದಮೇಲೆ ಅದನ್ನು ರೆಡಿ ಮಾಡ್ತೀನಿ. ನಾನಿಲ್ಲಿ ಮ್ಯಾಗಿನ ಈ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ. ನೋಡಿ, ಭಾಳ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇದು. ನನ್ನ ಒಂದು ಕಿಚನಲ್ಲಿ ಯಾವುದೇ ರೀತಿ ಓಲ್ಡ್ ಫುಡ್ ಸಿಗಲ್ಲ, ಯಾಕೆಂದರೆ ಫ್ರೆಶ್ ಆಗಿ ಅವತ್ತಿಂದ ಅವತ್ತೇ ಅಡುಗೆ ಮಾಡಿ ನಾನು ಕೊಡೋ ಅಂಥದ್ದು. ಪನ್ನೀರ್ ಕೂಡ ಅವತ್ತಿಂದ ಅವತ್ತೇ ಮಾಡ್ತೀನಿ. ಇನ್ನು ನಮ್ಮ ಮನೇಲಿ ಮೊಸರು ಕೂಡ ನಾವು ಹೊರಗಡೆಯಿಂದ ತರಲ್ಲ, ಮನೆಯಲ್ಲೇ ಮೊಸರು ಮತ್ತು ಪನ್ನೀರು ಎಲ್ಲ ಗ್ರೇವಿ ಕೂಡ ಅವತ್ತಿಂದ ಅವತ್ತೇ ಫ್ರೆಶ್ ಆಗಿ ಮಾಡೋ ಅಂಥದ್ದು. ಇದು 11 ಗಂಟೆಗೆ ಕೊಡಬೇಕು ಪಾಲಕ್ ಪನ್ನೀರು. ಪ್ಯೂರಿ ಮಾಡಿ ಇಟ್ಟಿದ್ದೀನಿ, ಸೊಪ್ಪನ್ನ ಸ್ವಲ್ಪ ಬ್ಲ್ಯಾಂಚ್ ಮಾಡಿಕೊಂಡು ಈಸಿ ಆಗುತ್ತೆ ಅಂತ. ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡು ನೋಡಿ, ಪನ್ನೀರನ್ನ ನಾನು ಮನೆಯಲ್ಲೇ ಮಾಡ್ಕೊತೀನಿ, ಭಾಳ ಸುಲಭವಾಗಿ ಮಾಡ್ಕೋಬೋದು. ಮತ್ತು ಇನ್ನು ನಾವು 1-2 ಪೀಸ್ ಎಕ್ಸ್ಟ್ರಾ ಹಾಕಿದ್ರು ಏನು ನಮಗೇನು ಅನಿಸಲ್ಲ, ಆ ಥರ ಅಯ್ಯೋ ಅಂತ ಅನಿಸೋದಿಲ್ಲ. ಈಗ ತುಂಬ ಜನಕ್ಕೆ ಅನಿಸುತ್ತಲ್ವಪ್ಪ ಇಷ್ಟೊಂದು ಕೊಡ್ತಿದ್ದೀವಿ ಅಂತ, ಆ ಥರ ನನಗೆ ಅನಿಸೋದೇ ಇಲ್ಲ. ನಾನು ತುಂಬ ಈ ಚಪಾತಿ ಮಾಡುವಾಗೆಲ್ಲ ಒಂದು ಚಪಾತಿ ಹಿಟ್ಟು ಎಕ್ಸ್ಟ್ರಾ ಇದೆ ಅಂದರೆ ನಾನೇನು ಮಾಡ್ತೀನಿ, ಅದನ್ನು ಚಪಾತಿ ಮಾಡಿ ಕಳಿಸ್ಕೊಟ್ಬಿಡ್ತೀನಿ. ಯಾಕೆಂದರೆ ಆ 1-2 ಚಪಾತಿ ಹಿಟ್ಟಿನ ಎಲ್ಲಿ ಇಡೋಕ್ಕೆ ಹೋಗೋಣ ಅಂಥೇಳಿ ಆ ಥರ ಮಾಡ್ತೀನಿ ನಾನು. ನೋಡಿ, ಮೊಸರು ಕೂಡ ಅಷ್ಟೇ ಗಟ್ಟಿಯಾದಂಥ ಮೊಸರನ್ನ ನಾನು ಕಳಿಸ್ಕೊಡ್ತೀನಿ. ಹಾಲನ್ನ ನಾನು ಡೈಲಿ 6 ಲೀಟ್ರ್ ಹಾಲು ತೊಗೊತೀನಲ್ವ, ಪನ್ನೀರ್ಗೆ 4 ಲೀಟ್ರ್ ಯೂಸ್ ಮಾಡ್ತೀನಿ. ಇನ್ನು 2 ಲೀಟ್ರಲ್ಲಿ 1 ಲೀಟ್ರ್ ಟೀಗೆ ಇಟ್ಕೊತೀನಿ. ಟೀ ಕೂಡ ನನ್ನ ಕಿಚನಲ್ಲಿದೆ, ಹಂಗಾಗಿ ಇನ್ನು 1 ಲೀಟ್ರನ್ನ ನಾನು ಹಾಕ್ತೀನಿ. 1 ಲೀಟ್ರ್ ಹಾಲು ಹಾಕಿದ್ರೆ ಸಾಕು ನನಗೆ. ಇದು ಪರೋಟ ಎಲ್ಲ ಮಾಡ್ತೀನಲ್ವ, ಪರೋಟಾಗೆಲ್ಲ ಕೊಡೋದಕ್ಕೆ ಸರಿ ಹೋಗುತ್ತೆ. ನೋಡಿ, ಪನ್ನೀರನ್ನ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ಕ್ಯೂಬ್ಸಾಗಿ ಕಟ್ ಮಾಡಿ ಮತ್ತು ಗ್ರೇವಿಗೆ ಯೂಸ್ ಮಾಡ್ಕೊತೀನಿ. ಇದು ಪನ್ನೀರ್ ಪರೋಟಾಗೆ ಯೂಸ್ ಮಾಡ್ಕೊತೀನಿ. ಭಾಳ ಚೆನ್ನಾಗಿರುತ್ತೆ, ಮನೇಲಿ ಈಸಿಯಾಗಿ ಮಾಡ್ಕೋಬೋದು. 4 ದಿನದಿಂದ ನಾನು ಕೆನೆ ಎಲ್ಲ ಹಂಗೆ ಎತ್ತಿಟ್ಟಿದ್ದೆ. ಕೆನೆ ನಾನು ಹೇಳ್ತೀನಲ್ವ, ಇದು ಪನ್ನೀರ್ ಮಾಡುವಾಗ ಕೆನೆ ತೆಗೆಯಲ್ಲ. ಇನ್ನು ಹಾಲು ಮೊಸರು ಮಾಡ್ಕೊಳ್ಳುವಾಗ, ಟೀ ಮಾಡ್ಕೊಳ್ಳುವಾಗ ಕೆನೆ ತೆಗೆದಿರ್ತೀನಿ. ಬರೀ 4 ದಿನದ ಕೆನೆ ಇದು. ಹಂಗೆ ಬೆಣ್ಣೆನೂ ಮಾಡಿ ಇಟ್ಕೊಂಬಿಟ್ರೆ ಪರೋಟ ಜೊತೆ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಮನೆಯಲ್ಲೇ ಬೆಣ್ಣೆನೂ ಕೂಡ ಮಾಡ್ಕೊತೀನಿ, ಭಾಳ ಸುಲಭವಾಗಿ. ಇವಾಗ ಟೈಮ್ ಇತ್ತು, ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದವಳು ಮಾಡ್ಕೊತಾ ಇದ್ದೀನಿ. ನಾನು ಬೆಣ್ಣೆ ಕೊಡ್ತೀನಿ ಅಂತ ಏನೂ ಬರೆದಿಲ್ಲ ಝೊಮ್ಯಾಟೋದಲ್ಲಿ, ನಾನು ಫುಡ್ ಮೆನ್ಯೂ ಏನಿದೆ ಅದರಲ್ಲಿ. ಆದರೆ ಒಂದೊಂದು ಸಲ ನಾನು ಹಾಕಿ ಕಳಿಸ್ತೀನಲ್ವ, ಎಷ್ಟು ಖುಷಿ ಪಡ್ತಾರೆ. ತುಂಬ ಜನ 5 ಸ್ಟಾರ್ ರೇಟಿಂಗ್ ಕೊಡ್ತಾರೆ, ಒಳ್ಳೆ ರಿವ್ಯೂ ಕೊಡ್ತಾರೆ, ಕಾಲ್ ಮಾಡಿ ಕೂಡ ಕೇಳ್ತಾರೆ, ಮೇಡಮ್ ಬೆಣ್ಣೆ ಕೊಟ್ಟು ಕಳಿಸಿ ಅಂತ. ಯಾಕೆಂದರೆ ಇದು ಮನೆ ಬೆಣ್ಣೆ, ಯಾವುದೇ ರೀತಿ ಸ್ಮೆಲ್ ಇರಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಈ ಥರ ಕಡ್ದು ಬೆಣ್ಣೆ ತೆಗಿವಾಗ ನಾನು ತೆಗೆದುಬಿಟ್ಟು ನಾನು 2-3 ಸಲ ತೊಳಿತೀನಿ. ಹಂಗಾಗಿ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. 2-3 ದಿನ ನನಗೆ ಬರುತ್ತೆ ಆರಾಮಾಗಿ. ಹೊರಗಡೆ ಬೆಣ್ಣೆ ತರಿಸುವಂಥ ಅವಶ್ಯಕತೆಯೇ ಇರಲ್ಲ. ಕೆಲವೊಮ್ಮೆ ನಾನು ದೇವ್ರ ದೀಪಕ್ಕೆ ಸೆಪ್ತುಪ್ಪ ಅಂತ ಕಾಯಿಸ್ಕೊತೀವಿ, ಇಲ್ಲ ಅಂದರೆ ಕೆಲವೊಮ್ಮೆ ನಾನು ಈ ಥರ ಪರೋಟ ಜೊತೆ ಕಳಿಸ್ತೀನಿ. ಇನ್ನು ಗ್ರೇವಿಗಳಿಗೆ ಉಪಯೋಗ ಮಾಡ್ತೀನಿ. ನೋಡಿ, ಈ ಥರ ಇರುತ್ತೆ ನನ್ನ ಕಿಚನಲ್ಲಿ ಫುಡ್ಡು. ಸುಮಾರು ಒಂದು ಅರ್ಧ kg ಆಗೋಷ್ಟು ಬೆಣ್ಣೆ ಬಂದಿದೆ. ಚೆನ್ನಾಗಿ 2-3 ಸಲ ತೊಳೆದು ಎತ್ತಿಟ್ಕೊಂಡ್ಬಿಡ್ತೀನಿ. ಈ ಥರ ನೀಟಾಗಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಬಿಟ್ರೆ ನೋಡಿ ಚೆನ್ನಾಗಿರುತ್ತೆ. 2-3 ದಿನ ಏನಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.